ನೇಪಾಳದಲ್ಲಿ ಕನ್ವರ್ ಯಾತ್ರೆ ಸಂದರ್ಭದಲ್ಲಿ ಉದ್ವಿಗ್ನತೆ ತಲೆದೋರಿದ್ದು ಕೋಮುಗಲಭೆ ಹಿಂಸಾಚಾರ ಸಂಭವಿಸಿದೆ. ಜನಾಪುರ, ಸಿರಾಹಾ ಹಾಗೂ ಸಪ್ತರಿ, ಸುನ್ಸಾರಿ ಜಿಲ್ಲೆಗಳಲ್ಲಿ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. 3 ಜನರು ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ. ಕಳೆದ ಕೆಲವು ವರ್ಷಗಳಿಂದ ನೇಪಾಳದಲ್ಲಿ ಇಂತಹ ಘಟನೆಗಳ ಪುನರಾವರ್ತನೆಯಾಗುತ್ತಲೇ ಇದೆ. ಪ್ರಧಾನಿ ಬಾಲೆನ್ ಶಾ ಅವರ ತವರು ಪ್ರದೇಶವಾದ ಮಾದೇಸಿಯಲ್ಲಿ ಹಿಂಸಾಚಾರದ ಹೊಸ ಅಲೆ ಭುಗಿಲೆದ್ದಿದೆ. ಬಿಹಾರ ರಾಜ್ಯದ ಗಡಿಯಲ್ಲಿರುವ ನೇಪಾಳದ ಕೋಸಿ ಪ್ರದೇಶದ ಸುನ್ಸಾರಿ ಜಿಲ್ಲೆಯಲ್ಲಿ ಜುಲೈ 26ರಂದು ಕೋಶಿ ಬ್ಯಾರೇಜ್ ಕಡೆಗೆ ಗಂಗಾ ನೀರನ್ನ ಹೊತ್ತು ಕಾವಡಿ ಯಾತ್ರಿಗಳು ಹೊರಟಾಗ ಗಲಭೆ ಪ್ರಾರಂಭವಾಯಿತು ಎಂದು ವರದಿಗಳು ಹೇಳುತ್ತವೆ. ಬಳಿಕ ಲಾಠಿ ಚಾರ್ಜ್ ನಡೆದು ಹಿಂಸಾಚಾರ ಸಂಭವಿಸಿತು. ಈ ಘಟನೆ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆಗೆ ಕಾರಣವಾಯಿತು. ವದಂತಿಗಳು ಉದ್ವಿಗ್ನತೆಯನ್ನ ಮತ್ತಷ್ಟು ಹೆಚ್ಚಿಸಿದವು. ಪರಿಸ್ಥಿತಿ ನಿಯಂತ್ರಿಸಲು ನೇಪಾಳ ಸರ್ಕಾರ ಪೊಲೀಸರು ಹಾಗೂ ಸಶಸ್ತ್ರ ಪೊಲೀಸ್ ಪಡೆಯನ್ನ ನಿಯೋಜಿಸಿತು. ಜನ ಹಿಂಸಾಚಾರಕ್ಕಿಳಿದಾಗ ಪೊಲೀಸರು ಗಾಳಿಯಲ್ಲಿ ಗುಂಡುಗಳನ್ನ ಹಾರಿಸಿದ್ರು ಮತ್ತು ಅಶ್ರುವಾಯು ಶೆಲ್ಗಳನ್ನ ಬಳಸಿದ್ರು. ಆದರೂ ಜನಸಮೂಹ ಹಿಮ್ಮೆಟ್ಟದಿದ್ದಾಗ ಭದ್ರತಾ ಪಡೆಗಳು ಗುಂಡು ಹಾರಿಸಿದ ಪರಿಣಾಮ ಓಂ ಪ್ರಕಾಶ್ ಮೆಹ್ತಾ ಎಂಬಾತ ಸಾವನ್ನಪ್ಪಿ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತು. ಗಲಭೆಗಳು ಸುನ್ಸಾರಿಯನ್ನ ಮೀರಿ ಹರಡಲು ಪ್ರಾರಂಭಿಸಿದವು. ಜುಲೈ 30ರ ಹೊತ್ತಿಗೆ ನೇಪಾಳದ ಸಿರಾಹಾ ಜಿಲ್ಲೆಯ ಗೋಲ್ ಬಜಾರ್ನಲ್ಲಿಯೂ ಪ್ರತಿಭಟನೆಗಳು ಭುಗಿಲೆದ್ದವು. ಅಲ್ಲಿ ಯುವಕನೊಬ್ಬ ಪ್ರಾಣ ಕಳೆದುಕೊಂಡ. ಈ ಮಧ್ಯೆ ಓಂ ಪ್ರಕಾಶ್ ಮೆಹ್ತಾ ಶವವನ್ನ ಆಸ್ಪತ್ರೆಯಿಂದ ಪಡೆಯಲು ಕುಟುಂಬ ನಿರಾಕರಿಸಿತು. ಪರಿಹಾರ ನೀಡಬೇಕು ಮತ್ತು ಅಂತ್ಯಕ್ರಿಯೆಗೆ ಮೊದಲು ಗುಂಡಿನ ದಾಳಿಗೆ ಕಾರಣರಾದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದು ಅವರ ಬೇಡಿಕೆಯಾಗಿತ್ತು. ನೇಪಾಳದ ಪ್ರಮುಖ ವಿರೋಧ ಪಕ್ಷವಾದ ನೇಪಾಳಿ ಕಾಂಗ್ರೆಸ್ ಪಕ್ಷದ ಭೀಷ್ಮರಾಜ್ ಅಂಗದ್ದೆ ಈ ವಿಷಯದಲ್ಲಿ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ. ನೇಪಾಳ ಗೃಹ ಸಚಿವರಾಗಿರುವ ಸುಡಾನ್ ಗುರುಂಗ್ ಹಿಂಸಾಚಾರದ 5ನೇ ದಿನ ಸ್ಥಳಕ್ಕೆ ಆಗಮಿಸಿದರು. ಪ್ರಾಣ ಕಳೆದುಕೊಂಡ ಇಬ್ಬರ ಕುಟುಂಬಗಳನ್ನ ಭೇಟಿಯಾದರು. ಜುಲೈ 31ರಂದು ಗೃಹ ಸಚಿವಾಲಯ ಮೃತರಿಬ್ಬರ ಕುಟುಂಬಗಳೊಂದಿಗೆ ಮಾತುಕತೆ ನಡೆಸಿ ಅವರ ಬೇಡಿಕೆಗಳನ್ನ ಒಪ್ಪಿದೆ ಎನ್ನಲಾಗಿದೆ. ಸರ್ಕಾರ 2 ಕುಟುಂಬಗಳಿಗೆ 1 ಕೋಟಿ ಪರಿಹಾರ ನೀಡಲು ಒಪ್ಪಿದೆ. 2 ಕುಟುಂಬಗಳ ಒಬ್ಬ ಅರ್ಹ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೀಡೋದಕ್ಕೂ ಒಪ್ಪಿದೆ. ಘಟನೆ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಲು ಸರ್ಕಾರ ಸಮ್ಮತಿಸಿದೆ. ಹಿಂಸಾಚಾರದಲ್ಲಿ 17 ವರ್ಷದ ಬಾಲಕ ಕೂಡ ಸಾವನ್ನಪ್ಪಿದ್ದಾನೆ. ಬಾಲಕನ ಹೆಸರು ಗಣೇಶ್ ಯಾದವ್. ಸಿರಾಹಾದ ಔರಾಹಿ ಪ್ರದೇಶದ ಗೋಲ್ ಬಜಾರ್ನಲ್ಲಿ ಗುಂಡೇಟಿನಿಂದ ಗಣೇಶ್ ಸಾವನ್ನಪ್ಪಿದ್ದಾನೆ ಎಂದು ವರದಿ ಹೇಳುತ್ತದೆ. ಮಾದೇಸಿ ಪ್ರದೇಶದಾದ್ಯಂತ ತೀವ್ರ ಹಿಂಸಾಚಾರ ಸಂಭವಿಸಿದೆ. ಈಗ ಕರ್ಫ್ಯೂ ಜಾರಿ ಮೂಲಕ ಇದನ್ನ ನಿಯಂತ್ರಿಸಲು ಸರ್ಕಾರ ಪ್ರಯತ್ನಿಸಿದೆ. ಜುಲೈ 30ರ ಸಂಜೆ ಪ್ರಧಾನಿ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿ ಪರಿಸ್ಥಿತಿ ನಿಭಾಯಿಸುವ ಬಗ್ಗೆ ಭರವಸೆ ನೀಡಿದ್ದಾರೆ. ಹೆಚ್ಚಿನ ಹಿಂಸಾಚಾರ ತಡೆಗಟ್ಟಲು ಸರ್ಕಾರ ಸರ್ವಪಕ್ಷ ಸಭೆ ಕರೆದಿದೆ ಮತ್ತು ಸಾರ್ವಜನಿಕರ ಪ್ರತಿನಿಧಿಗಳು, ಸಮುದಾಯದ ಮುಖಂಡರು, ಧಾರ್ಮಿಕ ಮುಖಂಡರು ಮತ್ತು ಹಿರಿಯರೊಂದಿಗೆ ಚರ್ಚೆಗಳನ್ನು ಪ್ರಾರಂಭಿಸಿದೆ ಎಂದು ಬಾಲೆನ್ ಶಾ ಹೇಳಿದ್ದಾರೆ. ಪ್ರಧಾನಿ ಬಾಲೆನ್ ಶಾ ತಮ್ಮ ಹೇಳಿಕೆಯಲ್ಲಿ ಯಾವುದೇ ಒಂದು ಸಮುದಾಯವನ್ನ ದೂಷಿಸದಂತೆ ಎಚ್ಚರಿಸಿದ್ದಾರೆ. ಆದರೆ ಹೇಳಿಕೆ ನೀಡುವಲ್ಲಿ ವಿಳಂಬ ಮಾಡಿದ್ದಕ್ಕಾಗಿ ಪ್ರಧಾನಿಯನ್ನ ಟೀಕಿಸಲಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.